ಒಂದು ಇತ್ತೀಚಿನ ಚುನಾವಣೆ ಸತೀಂದ್ರ ಅವರೇ, ಇತ್ತೀಚಿನ ಯಾವುದೇ ಚುನಾವಣೆ ತೆಗೆದುಕೊಂಡ್ರು ಕೂಡ ಯಾವುದೋ ಒಂದು 5 ರಾಜ್ಯಗಳ ಚುನಾವಣೆ ನಡೀತು, 4 ರಾಜ್ಯ ಚುನಾವಣೆ ನಡೀತು. 1 ಕಾಂಗ್ರೆಸ್ ಗೆದ್ದರಂತೆ, 3 ಬಿಜೆಪಿ ಗೆದ್ಕೊಂಡ್ಬಿಟ್ರಂತೆ. 3 ಬಿಜೆಪಿ ಗೆದ್ದರಂತೆ, 2ನ್ನ ಕಾಂಗ್ರೆಸ್ ಮತ್ತು ಬೇರೆ ಪಾರ್ಟಿ ಬೇರೆಯವರು ಗೆದ್ಕೊಂಡ್ಬಿಟ್ರಂತೆ. ಈ ಥರ ವಿಚಾರಗಳು ಬಂದಾಗ ಇನ್ ಜನರಲ್ ಇರ್ತಕ್ಕಂಥ ಒಪಿನಿಯನ್ ಏನು ಅಂದರೆ, ಅವಾಗ ನೀವು ಆಲ್ಮೋಸ್ಟ್ ದೊಡ್ಡ ರಾಜ್ಯಗಳಲ್ಲಿ ಬಿಜೆಪಿ ಗೆದ್ದಿರ್ತಾರೆ, ದೊಡ್ಡ ರಾಜ್ಯಗಳಲ್ಲಿ ಸಣ್ಣ ಪುಟ್ಟ ರಾಜ್ಯಗಳು ನೀವು ಗೆದ್ಕೊಂಡಿರ್ತೀರಿ ಅಥವಾ ಇನ್ನೊಂದು ಪಕ್ಷ ಗೆದ್ದಿರಬಹುದು. ಬರೋ ನೆರೆಟಿವ್ ಏನು ಅಂತ ನೀವೆಲ್ಲ ಅವಾಗ ಇ ವಿ ಎಮ್ ಅದು ಇದು ಎಲ್ಲ ಮಾತಾಡ್ತೀವಿ. ಈಗ EVM ಬಿಟ್ಬಿಟ್ಟಿದ್ದೀರಿ, ಡೈರೆಕ್ಟ್ ಈಗ CECಗೆ ಹೋಗ್ಬಿಡ್ತೀರಿ. ಇವಾಗ CEC ಆಯೋಗದ ಬಗ್ಗೆ ನೀವು ಮಾತಾಡ್ತಿರ್ತೀರಿ. ಇನ್ ಜನರಲ್ ಅವಾಗ ಬರುವಂಥ ಒಂದೇ ಒಂದು ನಿಮ್ಮ ಮೇಲೆ ಬರೋ ಆರೋಪ ಏನು, ಅಲ್ಲ ರೀ ಒಂದು ರಾಜ್ಯದಲ್ಲಿ ಗೆದ್ದಾಗ EVM ನೆಟಗಿದ್ವು, ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಸೋತ್ಬಿಟ್ಟ ತಕ್ಷಣ EVM ಕೈ ಕೊಟ್ಬಿಟ್ಟಿತ್ತಾ ಇವರಿಗೆ, ಅವಾಗ ಚುನಾವಣೆ ಆಗೋ ಸರಿ ಕೆಲಸ ಮಾಡಲು ಒಂದು ನರೇಷನ್ ಇತ್ತು. ನೀವು ಬೀಟ್ ರಾಜಸ್ಥಾನ್, ಬೀಟ್ ಮಧ್ಯಪ್ರದೇಶ, ಬೀಟ್ ಉತ್ತರ ಪ್ರದೇಶ ಅಥವಾ ಬೀಟ್ ಈಗಿನ ಬಿಹಾರ, ಇಂಥ ಯಾವ ರಾಜ್ಯಗಳು ತೆಗೆದುಕೊಂಡ್ರೂ ಕೂಡ ಬಿಜೆಪಿ ಸೋಲ್ತಾ ಇಲ್ಲ. ಇಲ್ಲಿ ಸಣ್ಣ ಪುಟ್ಟ ರಾಜ್ಯಗಳು ನೀವು ಗೆದ್ಕೊಂಡಿದ್ದೀರಿ, ತೆಲಂಗಾಣ ಗೆದ್ಕೊಂಡಿದ್ದೀರಿ, ಕರ್ನಾಟಕ ಒಂದು ಮೇಜರ್ ಇದು. ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ದೊಡ್ಡ ನೆಲೆ ಇಲ್ಲ ಅಂತ ನಾವು ಕನ್ಸಿಡರ್ ಮಾಡೋಣ. ಇವ್ರ ಪಾರ್ಟಿನೇ ಮಾಡಿದಂಥ ಮಿಸ್ಟೇಕ್ ಕೂಡ ನಿಮಗೆ ಲಾಭ ಆಗಿರಬಹುದು, ಪ್ಲಸ್ ಆ್ಯಡ್ ಆನ್ ಆಗಿ ನಿಮಗೊಂದು ಗ್ಯಾರಂಟಿ ಸ್ಕೀಮ್ ನಿಮಗೆ ಹೆಲ್ಪ್ ಮಾಡಿರಬಹುದು. ದೊಡ್ಡ ದೊಡ್ಡ ರಾಜ್ಯಗಳ ದೊಡ್ಡ ದೊಡ್ಡ ಸೋಲುಗಳು ಯಾಕೆ ನಿಮ್ಮ ಪಾರ್ಟಿಗೆ ಆಗ್ತಿವೆ ಅಂತ ಈಗ ನಾನು ಅದನ್ನೇ ಇದು ಮಾಡ್ತಾ ಬರ್ತಾ ಇದ್ದೀನಿ. ಈಗ ನೋಡಿ, ಎಲ್ಲ ಸೋಲ್ಗೂ ಎಲ್ಲ ಗೆಲುವಿಗೂ ಸೋಲ್ಗೂ ಒಂದು ಪ್ಯಾಟ್ರನ್ ಇರಬೇಕು. ಇದು ದಿಸ್ ಹಸ್ ಕ್ರಾಸ್ಡ್ ಆಲ್ ಪೊಲಿಟಿಕಲ್ ಪಂಡಿತ್. ಯಾವ ಒಂದು ಪೊಲಿಟಿಕಲ್ ಪಂಡಿತದ ಒಂದು ಲೆಕ್ಕಾಚಾರನೋ ಎಕ್ಸಿಟ್, ನೀವು ಯಾರು ಒಬ್ರು ಇಡೀ ಇಷ್ಟು ಜನ ನಮ್ಮ ಬುದ್ಧಿಜೀವಿಗಳಲ್ಲಿ, ಇಷ್ಟು ಜನ ಮೀಡಿಯಾಗಳಲ್ಲಿ, ಇಷ್ಟು ಜನ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೊಬ್ರು ಇಲ್ಲ ಹಿಂಗಾಗತ್ತೆ ಅಥವಾ ಈ ರೀತಿಯಿಂದ ಹಿಂಗಾಗಬಹುದು. ಈಗ ನನಗೆ ಒಂದು ಸೀಟ್ ಬಂದಿದೆ ಅಂದ್ರೂ ಅದ್ರೊಂದು ವಿಶ್ಲೇಷಣೆ ಇದೆ. ಆ ಸೀಟಲ್ಲಿ ಅಲ್ಲಿ ಹಿಂಗಿದೆ, ಅಲ್ಲಿ ಜಾತಿ ಹಿಂಗಿದೆ, ಇವನೊಬ್ಬ ಅದೇ ಜಾತಿ, ಅವನು ಸಮಥಿಂಗ್ ವಾಟ್ ಎವರ್. ನಾನು ಹೇಳೋದು ನಾನು ಜಾತಿನೇ ಅಂತ ಹೇಳ್ತಾರೆ, ಏನಾರು ಇರ್ಬೋದು, ಅವನಲ್ಲಿ ಕೆಲಸ ಮಾಡಿದ್ದಾನೆ, ಇನ್ನೊಂದು ಮತ್ತೊಂದು ಪ್ರಭಾವಿ ನಾಯಕ. ಅಷ್ಟೂ ನಿಮ್ಮ ಆಯಾಮಗಳನ್ನ ಮೀರಿ ಬಿಯಾಂಡ್ ಸ್ಕೋಪ್ ಅಂದ್ಬಿಟ್ಟು ಸೆಟ್ಟಿಂಗ್ ಟ್ರೆಂಡ್ ಸೆಟ್ಟರ್, ಆ ರಿವರ್ಸ್ ಟ್ರೆಂಡ್ ಸೆಟ್ಟರ್ ಇದೆಯಲ್ಲ, ಅದರಿಂದನೇ ನಮ್ಗೆ ಈ ರೀತಿಯ ಒಂದು ಯೋಚನೆಗಳು ಬರೋದು. ಅದು ವೋಟ್ ಚೋರಿನೇ ಇರ್ಬೋದು. ಈಗ ನೀವು ಇದ್ರದ್ದು ಹೇಳಿದ್ರಿ ಏನು, ಇದಕ್ಕೆ ಮುಂಚೆ ನಾವು ಇವಾಗ ಡೈರೆಕ್ಟು ನೀವು ಆಯೋಗಕ್ಕೇನೆ ನೀವು ಬೆರಳು ಮಾಡಿ ತೋರಿಸ್ತಾ ಇದ್ದೀರಾ ಅಂತ. ಈಗ SIT ಒಂದು ವರದಿ ಇದೆ. ಇಷ್ಟು ದಿನ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಿದ್ದೊಂದು, ನಾನು ಹೇಳ್ತಾ ಇದ್ದೀನೊಂದು, ನೀವು ಹೇಳ್ತಾ ಇದ್ದೀನೊಂದು ಬೇರೆ. ಇವತ್ತು ಒಂದು ಅಧಿಕೃತ ಸರ್ಕಾರಿ ಸಂಸ್ಥೆಯ ಒಂದು ಅಧಿಕೃತ ವರದಿ ಇದೆ. ಅದನ್ನ ಒಂದನ್ನಾರು ನೀವು ಲೆಕ್ಕ ತಗೊಂಡ್ರೆ ಅದು ಒಂದೇ ಒಂದು ಕ್ಷೇತ್ರದ್ದು. ಆ ರೀತಿ ಅದು ಅಲ್ಲಿ ಅದು ಬಿಜೆಪಿ ಗೆಲ್ಪ್ ಆಗಿದೆಯೋ, ಕಾಂಗ್ರೆಸ್ ಗೆಲ್ಪ್ ಆಗಿದೆಯೋ, ಆಮ್ ಆದ್ಮಿ ಗೆಲ್ಪ್ ಆಗಿದೆಯೋ ಬೇಡ, ಯಾರಿಗಾರು ಹೆಲ್ಪ್ ಆಗಿರಲಿ, ಅದು ಆಗಿದೆ ತಪ್ಪಾಗಿದೆ ಅಂತಕ್ಕಂಥದ್ದು ಒಂದು ದೃಢಪಟ್ಟಿದೆ. ಅದರಲ್ಲಿ ಮುಂದೆ ಯೋಚನೆ ಮಾಡಬೇಕು. ಗಣೇಶ್ ಅವರು ಏನೇನು ನೀವು ಕೊಡಬಹುದಾದ ರೀಸನ್ ಏನು? ಈಗ ಮಹಿಳಾ ವೋಟರ್ಸ್ ಜೋರಾಗಿ ಬಂದ್ಬಿಟ್ಟಿದ್ದಾರೆ, ವೆಲ್ಫೇರ್ ಸ್ಕೀಮ್ಗಳು ಅದ್ಭುತವಾಗಿವೆ, ಅಲ್ಲಿ ಮಹಿಳೆಯರ ಅಕೌಂಟ್ಗೆ 10,000 ಬಿದ್ದುಬಿಟ್ಟಿದೆ, NMAS ಅವರು ಬಂದ್ಬಿಟ್ಟಿದ್ದಾರೆ, ಪುರುಷ ಮತದಾರರನ್ನು ದಾಟ್ಕೊಂಡು ಬಂದ್ಬಿಟ್ಟಿದ್ದಾರೆ ಅವರು, ಇದು ಗೆಲುವಿಗೆ ಕಾರಣ ಆಯಿತು ಅಂತೇಳಿ ಇನ್ ಜನರಲ್ ಒಂದು ಪರ್ಸೆಪ್ಷನ್. 10,000 ರೂಪಾಯಿ ಕೆಲ ಪುರುಷರಿಗೆ 5,000 ರೂಪಾಯಿ ಅಕೌಂಟ್ ಕೂಡ ಕೆಲವ್ರಿಗೆ ಬಂದಿದೆ ಅಂತ ಹೇಳಿ, ಈ ಶ್ರಮಿಕ ಅನ್ನೋ ಒಂದು ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಷ್ಟೇ 202 ಸೀಟ್ಗಳು NDA ಕೊಡಲಿಕ್ಕೆ ಕಾರಣ ಆಯಿತಾ ಅಂತ? ಇಲ್ಲ, ಮೊದಲನೇದಾಗಿ ಬಿಹಾರ ಅಂತಂದರೆ ಎಲ್ಲರೂ ಒಂದು ಕಡೆಗಣಿಸಲ್ಪಟ್ಟಂಥ ಒಂದು ರಾಜ್ಯ ಅನಿಸ್ಕೊಂಡಿದೆ. ಬಿಹಾರದವರು ಅಂತಂದರೆ ಏನೋ ಹಿಂದೆ ಒಂದು ಡಕಾಯಿತಿ ಅಥವಾ ಜಂಗಲ್ ರಾಜು, ಆ ಜನ ಏನಕ್ಕೂ ಕೆಲಸಕ್ಕೆ ಬರ್ದಿರೋರು, ಒಂದು ರೀತಿ ಈ ರೀತಿ ಒಂದು ಭಾವನೆ ಬಿತ್ತಿ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಕೆಲಸಕ್ಕೂ ಬರ್ತಾರಲ್ಲ, ಉದ್ಯೋಗ ಇಲ್ಲ ಅಷ್ಟೇ, ಅಲ್ಗೂ ಬರ್ತಾರೆ. ಆದರೆ ನೋಡಿ, ಉದ್ಯೋಗ ಇಲ್ಲ ಅಂತಂದರೆ ಅವರು ಬೇರೆ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕವಾಗಿ ಪಾನಿಪುರಿಯಿಂದ ಹಿಡಿದು ಒಂದು ಇಂಟೀರಿಯರಿಂದ ಹಿಡಿದು ಅವರು ದಡ್ರಲ್ಲ, ಕೌಶಲ್ಯ ಇದೆ. ಅಲ್ಲಿ ಕೌಶಲ್ಯಕ್ಕೆ ತಕ್ಕನಾದ ಅವಕಾಶ ಸಿಕ್ಕಿಲ್ಲ. ಹಾಗಂತೇಳಿ ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಅಂದರೆ ಬಿಹಾರವನ್ನು ಇಷ್ಟು ವರ್ಷ ಆಡಳಿತ ಮಾಡಿಸಿಕೊಂಡು ಅದನ್ನ ರಾಷ್ಟ್ರದ ಒಂದು ಪ್ರಗತಿಯಲ್ಲಿ ತರಲಿಕ್ಕೆ ಎಲ್ಲೋ ಒಂದು ಫೇಲ್ಯೂರ್ ಆಗಿರ್ಬೋದು. ಆಗಿದ್ರೂ ಸಹ ಅವ್ರ ಮೇಲೆ ಒಂದು ಕಳಂಕ ಆಯ್ತು. ಬಿಹಾರದವರ ಅವರು ರೂಢಿಗಳು, ಅವ್ರ ಹಂಗೆ ಹಿಂಗೆ ಡಕಾಯಿತರು, ಈ ರೀತಿ ಒಂದು ಬಿಂಬಿಸ್ತಿತ್ತು. ಇವತ್ತು ಬಿಹಾರ ಅಂತಂದರೆ ಇಡೀ ವಿಶ್ವ ಅಲ್ಲ, ಇಡೀ ಭಾರತವೇ ಕೂಡ ಗಮನಿಸಬೇಕಾದ್ದು. ಯಾಕೆಂದರೆ ಬದಲಾವಣೆಗೆ ನಾವು ಸಿದ್ಧವಾಗಿದ್ವಿ, ಬದಲಾವಣೆ ತರಕ್ಕೆ ನಮ್ಮಲ್ಲೂ ಶಕ್ತಿ ಇದೆ ಅಂತ ಹೇಳಿ. ಈಗ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಒಂದು 3-4 ಪ್ಯಾಟರ್ನ್. ನೀವು ಒಂದು ಆರಂಭದಲ್ಲಿ ಒಂದು ಮಾತು ಹೇಳಿದ್ವಿ, ಪರಿವಾರವಿಲ್ಲದೆ ಬರೀ ಕಳಂಕರಹಿತವಾದ ಆಡಳಿತವನ್ನು ಕೊಟ್ಟಿದ್ದೀನಿ. ಆ್ಯಂಟಿ ಅನ್ಕಂಬನ್ಸಿ ಎಲ್ಲ ವ್ಯಕ್ತಿಗೂ ಇರುತ್ತೆ, ಎಲ್ಲ ಪಕ್ಷಕ್ಕೂ ಇರುತ್ತೆ, ಎಲ್ಲ ಸಂದರ್ಭಗಳಲ್ಲೂ ಇರುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಜನಗಳ ವಿಶ್ವಾಸವನ್ನು ಗಳಿಸಿದ್ದೀವಿ. ಇದು ಒಂದು ಉತ್ತಮ ಆಡಳಿತಕ್ಕಾಗಿ, ಉತ್ತಮ ನಾಯಕತ್ವಕ್ಕಾಗಿ, ಮತ್ತು ಮುಂದೆ ಈ ಒಂದು ಇಷ್ಟು ವರ್ಷ ಇದೆ, ಮುಂದೆ ಇವರು ಹೇಳಿರೋದೆಲ್ಲ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ನೀವು ಒಂದು 10,000 ರೂಪಾಯಿ ಹೇಳಿದ್ರಿ ಗ್ಯಾರಂಟಿ ಅಂತ ಇಟ್ಕೊಳ್ಳೋಣ, ಅದು ಒಂದು ರೀತಿಯಲ್ಲಿ ನಮ್ಗೆ ಸಹಕಾರ ಆಗಿದೆ ಅಂತೇಳಿ. ಆದರೆ ನಾವು 10,000 ರೂಪಾಯಿ ಕೊಡಬೇಕಾದಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದೀವಿ. ಈ 10,000 ರೂಪಾಯಿ ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಬೆಳೆಯುತ್ತೆ, ಚಿಂತನೆಗೆ ಅವಕಾಶ ಕೊಡುತ್ತೆ. ಈ ಚಿಂತನೆಯಲ್ಲಿ ನೀವು ಉತ್ತಮ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು
ಕೊಟ್ಟರೆ 2 ಲಕ್ಷ ರೂಪಾಯಿ ನಾವು ನಿಮ್ಮ ಸ್ವಸಾಮರ್ಥ್ಯಕ್ಕಾಗಿ ಸ್ವಾವಲಂಬಿಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದು ನೀವು ಆಮಿಷ ಅಂತ ಅನ್ಬೋದು ಅಥವಾ ಇನ್ನಾದರೂ ಕರಿಬೋದು, ವಾಟ್ ಎವರ್ ಇಟ್ ಮೇ ಬಿ. ಆದರೆ ನಮ್ಮ ಚಿಂತನೆ ಆ ಚಿಂತನೆ ಆ ವ್ಯಕ್ತಿಗಳನ್ನು ಉದ್ಯೋಗಶೀಲರನ್ನಾಗಿ ಮಾಡತಕ್ಕಂಥದ್ದು, ಪ್ರಗತಿಯಲ್ಲಿ ತೊಡಗಿಸಿಕೊಳ್ಳತಕ್ಕಂಥ ಒಂದು ಚಿಂತನೆ ಆಗಿತ್ತು. ನಂಬರ್ 2, ಈಗ ನಾವು ಎಲ್ಲವೂ ಕೂಡ ಮೈತ್ರಿ ಧರ್ಮ, ಮಿತ್ರ ಪಕ್ಷಗಳ ಒಂದು ಹೊಂದಾಣಿಕೆಯ ಸಂದರ್ಭದಲ್ಲಿ ಆ ಪಕ್ಷ ಈ ಪಕ್ಷದಲ್ಲಿ ಕಾರ್ಯಕರ್ತರ ಸಹಮತಗಳಲ್ಲಿ ನಾವೆಲ್ಲೂ ಭಿನ್ನಾಭಿಪ್ರಾಯ ಇರ್ತೇವೆ, ಪರಸ್ಪರ ಆರೋಪಗಳಿರಲಿಲ್ಲ. ಆದರೆ ನಾನು ಕಾಂಗ್ರೆಸ್ ಪಕ್ಷದ ಹೇಳಲಿಕ್ಕೆ ಇಷ್ಟ, ಅವ್ರ ಆತ್ಮಾವಲೋಕನ ಮಾಡಿಕೊಳ್ಳಿ. ಯಾಕಂದರೆ ನಮಗೆ ಒಂದು ರಾಷ್ಟ್ರದಲ್ಲಿ ಒಂದು ಉತ್ತಮವಾದಂಥ ವಿರೋಧ ಪಕ್ಷ ಬೇಕು. ಆಡಳಿತ ಪಕ್ಷಕ್ಕಿಂತ ವಿರೋಧ ಪಕ್ಷ ಪ್ರಬಲವಾಗಿರಬೇಕು, ಅದಕ್ಕೂ ದೂರದೃಷ್ಟಿಯ ಚಿಂತನೆ ಇರಬೇಕು, ರಾಷ್ಟ್ರೀಯತೆ ನೀತಿಗಳನ್ನು ಅಳವಡಿಸ್ಕೊಳ್ಬೇಕು. ಅಷ್ಟಕ್ಕೆ ನಾನು ಹೇಳ್ತೀನಿ. ಅವ್ರ ಆತ್ಮಚಿಂತನೆ ಮಾಡಿಕೊಂಡು ಆತ್ಮಾವಲೋಕನ ಮಾಡಿಕೊಂಡು ಬರಲಿ ಕಾಂಗ್ರೆಸ್. ಆದರೆ ನಾನು ಇವತ್ತು ಈ ಕಾಂಗ್ರೆಸ್ ಈ ಮಟ್ಟಕ್ಕೆ ಹೋಯ್ತಲ್ಲ ಅಂತ ನಮಗೂ ನೋವಿದೆ. ನಮಗೂ ನೋವಿದೆ, ಇರಬೇಕಾಗಿತ್ತು. ಸಾಂತ್ವನ ಹೇಳ್ಬಿಡಿ ಅವ್ರಿಗೊಂದು. ಅವ್ರು ತಿಳ್ಕೋಬೇಕು, ಅವ್ರು ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂತಂದ್ರೆ ಅವ್ರದೆಲ್ಲ ಕುಚೋದ್ಯದ ಕುಚೇಷ್ಟೆಯ ಮಾತುಗಳೇ. ಈಗ ಹೇಳಿದ್ರಲ್ಲ ನೀವು ಯಾವುದಕ್ಕೋ ಮನೆಯಲ್ಲಿ ಮದುವೆ ಮಾಡ್ಕೊಂಡ್ಬಂದು ಹೆಂಡತಿಗೆ ಬೈಯೋದಕ್ಕಿಂತ ಅವ್ರ ಅತ್ತೆಗೆ ಬೈಯೋದು ಜಾಸ್ತಿ. ಅಂತ ನೀತಿ ಅವ್ರದ್ದು. ಚರ್ಚೆ ಮುಂದುವರಿಸ್ತೀನಿ. ಚರ್ಚೆ ಮುಂದುವರಿಸ್ತೀನಿ. ನಾನು ಸುಭಾಷ್ ಸರ್ ಇದ್ದಾರೆ, ನಾನು ಚರ್ಚೆ ಮುಂದುವರಿಸ್ತೀನಿ.